ಹಾಯ್ ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ತಮ್ಲನ್ ನೋಡಿ ಬಂದಿರ್ತೀರಾ ನೀವು ಎಲ್ಲರೂ. ದೊಡ್ಡ ದೊಡ್ಡ ಯೂಟ್ಯೂಬರ್ ಎಲ್ಲ ಏನು ಮಾಡ್ತಾ ಇದ್ದಾರೆ, ಯೂಟ್ಯೂಬಲ್ಲಿರೋ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಡುತ್ತಂತ ತುಂಬ ಕಡೆ ಸುದ್ದಿ ಹರಡಾಡ್ತಿದೆ. ನೀವು ನೋಡಿದ್ದೀರಾ ಅನಿಸುತ್ತೆ. ಅದು ನಿಜಾನ ಸುಳ್ಳ ಹೇಳೋಕ್ಕೆ ಬಂದಿದ್ದೀನಿ ಅಷ್ಟೇ. ಯಾರಾದರೂ ಯೂಟ್ಯೂಬರು ಸ್ವಲ್ಪ ಆದರೂ ಬುದ್ಧಿನ ಯೂಸ್ ಮಾಡ್ತೀರಾ? ನಾನು ಸಣ್ಣ ಯೂಟ್ಯೂಬರ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಮೊದಲು ಯಾರಾದರೂ ದೊಡ್ಡ ಯೂಟ್ಯೂಬರು ಏನಾದರೂ ಒಂದು ಹಾಕ್ಬಿಟ್ರೆ ಸಾಕು, ಓಡೋಗಿ ನೋಡೋದು. ನಿಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಮೊದಲು ನಿಮ್ಮ ಚಾನಲಲ್ಲಿ ನಾನೇನು ಹೇಳಿದ್ದೆ, ನಿಮ್ಮ ಚಾನಲಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ದೆ ತಾನೆ. ಯಾರೇ ವಿಡಿಯೋ ಹಾಕಲಿ ಮೊದಲು ಓಡೋಗೋದು, ಕನ್ಫ್ಯೂಷನ್ ಮಾಡೋದು, ಕೆಲಸದ ಮೇಲೆ ಗಮನನೇ ಇರಲ್ಲ ಯಾರಿಗೂ. ಯಾವುದೇ ಒಂದು ವೀಡಿಯೋಸ್ ಡಿಲೀಟ್ ಮಾಡಬೇಕಂದ್ರೆ ಮೊದಲು ನಮಗೆ ಏನೇ ಒಂದು ಆಗಬೇಕಂದ್ರೆ ಎಲ್ಲರಿಗೂ ಜಿಮೇಲ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಕಳಿಸ್ತಾರೆ. ಯಾರಾದರೂ ಚೆಕ್ ಮಾಡ್ತೀರಾ ಜಿಮೇಲು? ಯಾರು ಚೆಕ್ ಮಾಡಲ್ಲ. ಬೇರೆ ಯಾರೋ ದೊಡ್ಡ ಯೂಟ್ಯೂಬರ್ ಹೇಳ್ತಾರೆ ಇದಾಗುತ್ತೆ ಅದಾಗುತ್ತೆ ಅಂತ ಅವ್ರನ್ನ ನಂಬ್ಕೊಂಡೇ ಇರ್ತೀರಾ. ಯಾಕೆ ನಿಮ್ಮ ಮೇಲೆ ಭರವಸೆ ಇಲ್ವಾ? ದಿಸ ಅಂತ ಚಾನಲ್ ಓಡಿಸ್ತಾ ಇದ್ದೀರಾ, ಏನು ಕಲ್ತ್ಕೊತಾ ಇದ್ದೀರಾ ನೀವು? ಒಂದೊಂದು ಸಣ್ಣ ಸಣ್ಣ ಮಾಹಿತಿನೂ ಕಲ್ತ್ಕೊಬೇಕು ನೀವು. ಆವಾಗವಾಗ ಒಂದೊಂದು ವಿಷಯಕ್ಕೆ ಓಡೋಗೋಡೋಗಿ ಅವ್ರದ್ದೇ ನೋಡ್ತೀರಾ? ಯಾವಾಗ ನಿಮ್ಮದು ನೀವು ನೋಡ್ಕೊಳೋದು? ಒಂದೇ ಒಂದು ಹೇಳ್ತೀನಿ, ಯೂಟ್ಯೂಬ್ ಬಂದು ಒಂದು ಕಂಪನಿ ಥರ, ನಾವೆಲ್ಲ ಎಂಪ್ಲಾಯ್ ಥರ ಅಂತ ಹೇಳಿದ್ದೀನಿ ತಾನೆ ನಿಮಗೆ. ಏನೇ ಮಾಹಿತಿ ಇದ್ರೂ ಜಿಮೇಲಲ್ಲಿ ಕಳಿಸ್ತಾರೆ ನಮಗೆ. ನಾನು ಓದಿದ್ದೀನಿ, ನಾನು 10th 2 ಸಲ ಫೇಲು ಆದರೂ ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ನೀವು ತಿಳ್ಕೊಳ್ಳಿ. ಏನಮ್ಮ ಡಿಲೀಟ್ ಏನೂ ಆಗಲ್ಲ. ಅವ್ರದ್ದು ಸಾಫ್ಟ್ವೇರು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ನೀವೇನಾದರೂ ತಪ್ಪಾಗಿ ಏನಾದರೂ ವೀಡಿಯೋಸ್ ಅಪ್ಡೇಟ್ ಮಾಡಿದರೆ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಹೊರತು ಚಾನಲಲ್ಲಿ ಡಿಲೀಟ್ ಆಗುತ್ತಂತ ಯಾರು ಹೇಳೇ ಇಲ್ಲ. ಬೇಕಾದ್ರೆ ಜಿಮೇಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸುಮ್ಮನೆ ಈ ದೊಡ್ಡ ಯೂಟ್ಯೂಬರ್ಗೆ ಹೇಳ್ತೀನಿ, ಸುಮ್ಮನೆ ನೀವು ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನ ನೀವು ದಾರಿ ತಪ್ಪಿಸ್ತಾ ಇದ್ದೀರಾ. ಓಪನ್ ಆಗಿ ಹೇಳ್ತೀನಿ, ನೀವೇನಾದರೂ ಅಂದ್ಕೊಳ್ಳಿ. ಇವಾಗ ಒಬ್ರು ಹಾಕಿದ್ರು ತಮ್ನಲಲ್ಲಿ 17ನೇ ತಾರೀಕು ಎಷ್ಟೋ ಕೋಟಿ ಜನದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತಂತೆ. ಇವಾಗ ನಾನು ಎಲ್ಲರಿಗೂ ಸಪೋರ್ಟ್ ಮಾಡಿರೋದೇ ನನ್ನ ಚಾನಲ್ಲು, ನಂದು ಡಿಲೀಟ್ ಆಗುತ್ತಾ? ಇವಾಗ ನಾನು ಪ್ರೂಫ್ ಹೇಳ್ತೀನಿ. 17ನೇ ತಾರೀಕುವರೆಗೂ ನಾನು ವೇಟ್ ಮಾಡ್ತೀನಿ. ಎಷ್ಟೇ ದೊಡ್ಡ ಯೂಟ್ಯೂಬರ್ಗೂ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಓಕೆನಾ? ವೇಟ್ ಮಾಡ್ತೀನಿ. ಆ ಥರ ಏನಾದರೂ ಡಿಲೀಟ್ ಆದರೆ ನಾನೇ ಹೋಗ್ಬಿಟ್ಟು ಇನ್ನೊಂದು ವೀಡಿಯೋ ಮಾಡಿ ಸಾರಿ ನಾನು ಹೇಳಿದ್ದು ತಪ್ಪಾಯಿತು ಅಂತ ನಾನೇ ಕೇಳ್ತೀನಿ. ಯಾರು ನಿಮ್ಮ ಬಗ್ಗೆ ಯೋಚನೆ ಅಂತೂ ಮಾಡೋದೇ ಇಲ್ಲ. ಯಾರಾದರೂ ಹೇಳ್ಬಿಟ್ರೆ ಅದನ್ನೇ ಪುಂಕ್ಕೊಂಡು ಹೋಗೋದು. ಈ ಸ್ವಲ್ಪ ಯೂಟ್ಯೂಬರ್ ಏನು ಮಾಡ್ತಾರೆ ಅಂದರೆ ಇಮೇಲಲ್ಲಿ ಬರೋದು ಅಪ್ಡೇಟ್ನ ತೊಗೊಂಡು ಸ್ವಲ್ಪ ಅವ್ರದ್ದು ಸೇರಿಸಿ ಒಂದು ಕಂಟೆಂಟ್ ಥರ ಮಾಡಿ ಒಂದು ವೀಡಿಯೋ ಹಾಕ್ತಾರೆ. ಅದರಿಂದ ಓಡ್ತಾ ಇರ್ತೀರ ನೀವು. ಈ ಕ್ರಿಯೇಷನ್ ಚಾನಲೆಲ್ಲ ಅವ್ರಿಗೆಲ್ಲ ಅದೇ ಕೆಲಸ ಮಾಡಲೇಬೇಕು. ಅವ್ರ ಚಾನಲಲ್ಲಿ ಅವ್ರು ಕರೆಕ್ಟಾಗಿದ್ದಾರೆ, ಆದರೆ ನಿಮ್ಮ ಚಾನಲ್ ನೀವು ಕರೆಕ್ಟಾಗೇ ಇಲ್ಲ. ಸುಮ್ಮನೆ ಸುತ್ತಾನೇ ಇರ್ತೀರ ಅಷ್ಟೇ. ನಿಮ್ಮ ಬಗ್ಗೆ ನೀವು ಯಾವತ್ತೂ ಯೋಚನೆ ಮಾಡಲ್ಲ. ಇನ್ನೊಂದು ಬೇಜಾರಾಗುತ್ತಂದರೆ ಬೇರೆಯವ್ರ ಚಾನಲಲ್ಲ ನಾವು ಹೋಗ್ಬಿಟ್ಟು 150 ಸಬ್ಸ್ಕ್ರೈಬ್ ಆಗಿದೆ ಕೀಪ್ ಸಪೋರ್ಟ್ ಅಂತ ಹಾಕೋವಾಗ ತುಂಬ ಬೇಜಾರಾಗುತ್ತೆ. ಏನು ಗುರು, ನಾವು ಚಾನಲಲ್ಲಿ ಮಾಡಿ ಇಷ್ಟು ಕಷ್ಟಪಿದ್ದು ಕೂಡ ಬೇರೆಯವ್ರ ಹತ್ರ ಬೇಡ್ಕೊಬೇಕಂತ. ಒಂದು ಸಣ್ಣ ಯೂಟ್ಯೂಬರ್ಗೆ ಯಾರು ಬೆಲೆನೇ ಕೊಡಲ್ಲ ಎಲ್ಲೋದ್ರು, ಅದೇ ಒಂದು ಬೇಜಾರು. ಓಪನ್ ಆಗಿ ಹೇಳ್ತೀನಿ, ಎಷ್ಟೇ ಒಂದು ದೊಡ್ಡ ಯೂಟ್ಯೂಬರ್ ಇರಲಿ, ಅವರು ಚಾಲೆಂಜ್ ಆಗ್ತಾ ಇದೆ. 17ನೇ ತಾರೀಕು ನಿಮ್ಗೆ ಪ್ರೂಫ್ ಬೇಕಲ್ಲ, ನನ್ನ ಚಾನಲ್ಲೇ ತೊಗೊಳ್ಳಿ. ನಾನು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀನಲ್ಲ, ಆ ಥರ ಏನಾದರೂ ಡಿಲೀಟ್ ಆದರೆ ನಾನೇ ಬಂದು ವೀಡಿಯೋ ಮಾಡಿ ಸಾರಿ ಕೇಳ್ತೀನಿ. ಎಲ್ಲ ಬರೀ ಅವ್ರ ತಲೆನ ಸ್ವಲ್ಪ ಕೂಡ ಯೂಸ್ ಮಾಡಲ್ಲ ಅಂತೀರ ನೀವು. ನಂಬಿಕೆ ಇಡ್ರಿ, ನಿಮ್ಮೆಲ್ಲ ನಂಬಿಕೆ ಇಡ್ರಿ. ಬರ್ರಿ ಬೇರೆಯವ್ರು ತೋರಿಸಿರೋ ವೀಡಿಯೋಗೆ ಇದು ತೋರಿಸಿರೋ ಇದಕ್ಕೆ ನಂಬ್ತೀರ ಹೊರ್ತು ಒಂದು ಚಿಕ್ಕ ಯೂಟ್ಯೂಬರ್ ಹೇಳೋದು ಯಾರು ನಂಬೋದೇ ಇಲ್ಲ. ಇದೇ ಒಂದು ಬೇಜಾರಾಗೋದು. ನಾನು ಯಾರ ಮೇಲೂ ದ್ವೇಷದಿಂದ ಹೇಳ್ತಾ ಇಲ್ಲ, ಅದಿಂದ ಹೇಳ್ತಾ ಇಲ್ಲ. ಸುಮ್ಮನೆ ಸುಳ್ಳು ಸುದ್ದಿನ ಹೇಳ್ಬೇಡಿ. ಏನಿದೆ ನಿಜ ಹೇಳಿ, ಇಲ್ಲಾಂದರೆ ಹೇಳೋಕ್ಕೆ ಹೋಗಬೇಡಿ. ನೋಡೋಣ, ಸರಿ ಆಯಿತು. ನಿಮಗೆ ನಾನು ಇವಾಗೇನು ನಾನು ಮಾತಾಡೋಲ್ಲ. 17ನೇ ತಾರೀಕು ಆದಮೇಲೆ ಚಾನಲ್ ಡಿಲೀಟ್ ಆಗುತ್ತೆ ಅಂತ ಹೇಳಿದಾರಲ್ಲ, ನೋಡೋಣ ಏನಾಗುತ್ತೆ ಅಂತ. ಸುಮ್ಮನೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಒಬ್ಬೊಬ್ಬರು ಯೂಟ್ಯೂಬರ್ ಏನೇನು ಕನ್ಸುಗಳು ಕಾಣ್ಕೊಂಡು ಬಂದಿರ್ತಾರೆ. ಎಲ್ಲರನ್ನೂ ದಿಕ್ಕು ತಪ್ಪಿಸ್ಬೇಡಿ. ಏನೇ ಇದ್ದರೂ ನಿಮಗೆ ಇವಾಗಲೇ ಹೇಳ್ತಾ ಇದ್ದೀನಿ, ಏನೇ ಅಪ್ಡೇಟ್ ಆದರೂ ನಿಮ್ಮ ಚಾನಲ್ ಹೋಗೋದಾದರೂ ಅದಕ್ಕೂ ಮುಂಚೆ ನಿಮಗೆ ಮೇಲ್ ಹಾಕ್ತಾರೆ. ಫಸ್ಟು ಅದು ತಿಳ್ಕೊಳ್ಳಿ. ನನಗೆ ಗೊತ್ತಿರೋ ಪ್ರಕಾರ ಒಂದು 50-50 ಏನಿದೆ ಅಂದರೆ ಅವ್ರ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇದೆ. ನನಗೆ ಗೊತ್ತಿರೋಂಗೆ ಈ ಲೈವ್ ಎಲ್ಲ ಮಾಡಿರ್ತಾರಲ್ಲ, ಅವ್ರ ಗೈಡ್ಲೈನ್ಸು ಫಾಲೋ ಮಾಡಿರಲ್ಲ. ಮೋಸ್ಟ್ಲಿ ಅವ್ರು ತೆಗಿತಾರೆ, ಇಲ್ಲಾಂದರೆ ಫೇಕ್ ಐ ಡಿಸ್ ಜಾಸ್ತಿ ಇದೆ. ಸೊ ಅದರಿಂದ ಫೇಕ್ ಐ ಡಿಸ್, ಫೇಕ್ ಚಾನಲ್ಸ್ ಎಲ್ಲ ಜಾಸ್ತಿ ಇದೆ. ಅದರಿಂದ ಮೋಸ್ಟ್ಲಿ ಏನು ತೆಗಿಬೋದು ಅನ್ಕೊತೀನಿ, ಬಟ್ ಅವ್ರದ್ದು ತೆಗಿಯಲ್ಲ. ಇವಾಗ ನೋಡಿ, ಅವ್ರ ಆಫೀಸಲ್ಲಿ ಕೆಲಸ ಹೋದವ್ರನ್ನ ಅವ್ರು ತೆಗೆದುಬಿಟ್ರೆ ಅವ್ರ ಆಫೀಸ್ ಹೆಂಗೆ ನಡೆಯುತ್ತೆ? ಯೋಚನೆ ಮಾಡಿದ್ರಾ? ಯಾರು ಯೋಚನೆ ಮಾಡಲ್ಲ. ಯಾರಾದರೂ ಒಂದು ತಮ್ನಲ್ಲಿ ಆಗಿಬಿಟ್ರೆ ಸಾಕು, ಅದನ್ನು ನಂಬ್ಕೊಂಡು ಹೋಯ್ತೀರಾ. ಆದರೆ ಒಬ್ಬ ಕಷ್ಟಪಡೋ ಚಿಕ್ಕ ಯೂಟ್ಯೂಬರ್ನ ಯಾರು ಸಪೋರ್ಟ್ ಮಾಡಲ್ಲ. ಮಾಡ್ತೀರಾ? ಮಾಡೋದೇ ಇಲ್ಲ. ಪಾಪ ಎಲ್ಲ ಚಿಕ್ಕ ಯೂಟ್ಯೂಬರು ಬೇರೆಯವ್ರ ಚಾನಲ್ ಹೋಗ್ಬಿಟ್ಟು ನಾವಿಷ್ಟು ಆಗಿದ್ದೀವಿ, ನಮಗೆ ಕೀಪ್ ಸಪೋರ್ಟು 120 ಆಗಿದೆ, 130 ಆಗಿದೆ. ನಾನು ಹಾಕೋವಾಗ ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ. ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಲ್ಲ? ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾರೆ. ಯಾರಾದರೂ ನೀವು ಯೋಚನೆ ಮಾಡಿದ್ದೀರಾ? ತುಂಬ ಮನಸ್ಸಿಗೆ ನೋವಾಗುತ್ತೆ ಹೇಳ್ಬೇಕಂದ್ರೆ. ಬಟ್ ಏನು ಮಾಡ್ತೀರಾ?
ನಮ್ಮ ಹಣೆ ಬರ ಸರಿ ಇಲ್ಲ ಅಂತಾರಲ್ಲ ಅದೇ ಆದರೆ ಒಂದು ಮಾತು ಹೇಳ್ತೀನಿ, ಲೈಫಲ್ಲಿ ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ, ಆದರೆ ಒಂದು ದಿವಸ ನಾವೆಲ್ಲರೂ ಯೂಟ್ಯೂಬರ್ ಆಗೇ ಆಗ್ತೀವಿ. ಅದ್ರಗೋಸ್ಕರ ನಾನು ಚಾನಲ್ ತೆಗ್ದಿರೋದು. ನಿಮ್ಗೆಲ್ಲರಿಗೂ ಸಪೋರ್ಟ್ ಮಾಡ್ತೀನಿ. ನನಗೊಂದು ಚಾನ್ಸ್ ಸಿಗಲಿ ಸಾಕಂತ ಕಾಯ್ತಾ ಇದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಾನು ಕೊಡೋದು ಎಲ್ಲರಿಗೂ ಕೊಡ್ತೀನಿ. ಅವ್ರದ್ದು ಮತ್ತೆ ವಾಪಸ್ ತೊಗೊಂಡ್ರು ಪರವಾಗಿಲ್ಲ. ನಾನು ಯಾರ ಹತ್ರ ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ತುಂಬ ಮನ್ಸಿಗೆ ಇವತ್ತು ತುಂಬ ಬೇಜಾರಾಗಿತ್ತು ನೋಡಿಬಿಟ್ಟು. ನೋಡಿ ಡೈರೆಕ್ಟಾಗಿ ಹೇಳಿದ್ದೀನಲ್ಲ, ಚಾಲೆಂಜು ಓಪನ್ ಆಗಿ 18ನೇ ತಾರೀಕು ಬಂದು ನಾನು ಇದ್ರ ಮುಂದಿನ ವಿಡಿಯೋ ನಾನು ಮಾತಾಡ್ತೀನಿ. ಅಲ್ಲಿವರೆಗೂ ನಾನು ಮಾತಾಡಲ್ಲ ಇದ್ರ ಬಗ್ಗೆ. ನೋಡೋಣ ಎಷ್ಟು ಜನ ನಿಜವಾಗ್ಲೂ ಇದ್ದೀರಾ ಅಂತ. ನೀವು ನಿಜವಾಗ್ಲೂ ದೊಡ್ಡ ದೊಡ್ಡ ಚಾನಲ್ ನಂಬ್ಕೊಂಡು ಹೋಗ್ತೀರಾ. ಅವ್ರು ಹೇಳೋದಲ್ಲ ನಿಜಾನಾ? ಇವಾಗ ನಾನು ಹೇಳೋದು ನಿಜ ಅಂತ ನೀವು ನಂಬಕ್ಕೆ ಹೋಗ್ಬೇಡಿ. ನಾನೇನು ಆ ಸತ್ಯ ಹರಿಶ್ಚಂದ್ರ ಮಗ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟು ಹೋಗ್ಬಿಟ್ಟು ಚೆಕ್ ಮಾಡಿ, ಏನಿದೆ ಕರೆಕ್ಟಾಗಿ ತಿಳ್ಕೊಂಡು ಮಾತಾಡಿ. ತಿಳ್ಕೊಂಡು ಮಾತಾಡದೆ ಸುಮ್ಮನೆ ಯಾರ್ಯಾರು ತೋರಿಸಿದ್ದು ನಂಬ್ಕೊಂಡು ಹೋಗ್ಬೇಡಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ನೋವಾಗುತ್ತೆ ರೀ. ಒಂದು ಚಿಕ್ಕ ಯೂಟ್ಯೂಬರು ಬೆಳಿಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ? ನನಗೇನಾದರೂ ಪವರ್ ಇದ್ದಿದ್ರೆ ನಾನು ಎಲ್ಲರ ಚಾನಲ್ಲು ಮಾನಿಟೈಸ್ ಮಾಡಿಬಿಡ್ತಾ ಇದ್ದೆ. ಎಷ್ಟು ಬೇಡ್ಕೊತ ಇದ್ದೀವಿ ಗೊತ್ತಾ? ಬೇರೆ ಒಬ್ಬೊಬ್ರು ಚಾನಲ್ ಹೋಗ್ಬಿಟ್ಟು ಕೇಳೋಕ್ಕೆ ಒಂಥರ ನಮಗೆ ಇದಾಗುತ್ತೆ. ಏನು ಗುರು ನಾವೇನು ಮಾಡ್ತಾಯಿದ್ದೀವಿ, ಅದು ಎಷ್ಟು ಕಷ್ಟ ಆಗುತ್ತಂತ ಗೊತ್ತಾಗಲ್ಲ. ಆ ಚಾನಲ್ ಇಟ್ಟಿರೋರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ. ಆದರೆ ನಾನು ಯಾವತ್ತೂ ನಂಬಿಕೆನ ಬಿಡೋಲ್ಲ. ನಾನು ಮಾಡೇ ಮಾಡ್ತೀನಿ. ಸೊ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ತುಂಬ ಬೇಜಾರಾಯ್ತು ಇವತ್ತು ಅದೆಲ್ಲ ನೋಡಿಬಿಟ್ಟು. ಯಾರು ಸುಮ್ಮನೆ ತಪ್ಪಾಗಿ ಹೇಳೋಕ್ಕೆ ಹೋಗಬೇಡಿ. ಗೊತ್ತಿದ್ರೆ ಹೇಳಿ, ನಿಮಗೆ ಅಂತ ನಿಮ್ಮ ಕೆಲಸ ಅಂತ ನೀವು ಮಾಡಿ, ಒಬ್ರಿಗೆ ಒಳ್ಳೇದು ಮಾಡಿ ಅಂತ ಕೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.